ಕಳೆದ ವರ್ಷ 220ಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಗಾಲದಿಂದ ನಾವೆಲ್ಲ ನರಳುತ್ತಾ ಇದ್ದೋ. ನಮ್ಮ ಸರ್ಕಾರ ಬಂದ ಮೇಲೆ ಮಳೆ ಬರ್ತಾ ಇಲ್ಲ ಅಂತ ಹೇಳಿ ಬೇಕಾದಷ್ಟು ಟೀಕೆಗಳು ಕೂಡ ಬರ್ತಾ ಇತ್ತು. ಮೋಡಕ್ಕೆ ಪ್ರಕೃತಿಗೆ ಯಾವ ಸರ್ಕಾರ ಇದೆ ಅಂತ ಹೇಳಿ ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ನಿಯಮ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಭೀಕರವಾದಂತಹ ಬರಗಾಲ ಬರೋದು ಮೊದಲಿಂದ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಈ ವರ್ಷ ಬಹುತೇಕ 99 ಅಲ್ಲ 100% ಎಲ್ಲ ದೊಡ್ಡ ಅಣೆಕಟ್ಟೆಗಳೆಲ್ಲ ತುಂಬಿವೆ. ಕೆಲವು ಭಾಗದಲ್ಲಿ ಒಂದು 15-20 ತಾಲೂಕಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಕೆರೆಗಳು ತುಂಬಕ್ಕಾಗಿಲ್ಲ. ಅದು ಬಿಟ್ರೆ ಎಲ್ಲ ಕಡೆನೂ ನೀರು ಇವತ್ತು ಬಂದು ಜಲಾಶಯಗಳೆಲ್ಲ ತುಂಬಿದೆ. ನಿಮ್ಮಲ್ಲೂ ಕೂಡ ಇವತ್ತು ಏನದು ನಮ್ಮ ಕೃಷ್ಣ ಅಣೆಕಟ್ಟಿಗೆ ಬಂದಿದ್ದೇವೆ. ನಾನು ಮುಖ್ಯಮಂತ್ರಿಗಳು ಬಹಳ ಹಿಂದಿನ ಒಂದು ವಾರದಿಂದ ಮುಂಚಿತವಾಗಿ ಬರಬೇಕು ಅಂತಿದ್ದು. ಬೇರೆ ಕಡೆಗೆಲ್ಲ ಸ್ವಲ್ಪ ನೀರನ್ನು ಬಿಡುವಂತ ಕೆಲಸ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ಇವತ್ತು ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆ ತಾಯಿ ಗಂಗೆಗೆ ನಾವೆಲ್ಲ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಸದ್ಯದಲ್ಲೇ ಬರ್ಬೇಕಾದ್ರೆ ನಾವು ತುಂಗಾ ಅಣೆಕಟ್ಟು ಕೂಡ ನೋಡ್ಕೊಂಡು ಬಂದು ಅಲ್ಲೂ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಏನ್ ಟೀಕೆಗಳ ಸುರಿಮಳೆ. 70 ವರ್ಷದಿಂದ ಆದಂತಹ ಡ್ಯಾಮು ಆವತ್ತಿನ ಕಾಲದಲ್ಲಿ ಒಂದು ಡಿಸೈನ್ ಮಾಡಿದ್ರು, ಚೈನ್ ಕಟ್ಟಾಗಿ 19ನೇ ಗೇಟು ಹೊರಟೋಗಿತ್ತು. ಸದ್ಯ ನಾವು ಅಷ್ಟು ತರಾತುರಿಲಿ ನಮ್ಮ ಅಧಿಕಾರಿಗಳು, ನಮ್ಮ ಸ್ಥಳೀಯ ನಾಯಕರುಗಳು ನಾವೆಲ್ಲ ಕೂಡ ನಾವು ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ಅವ್ರಿಗೆ ಸನ್ಮಾನ ಮಾಡೋ ಜೊತೆಗೆ ಅಲ್ಲೂ ಕೂಡ ತುಂಬಿದ ತಕ್ಷಣ ಬಾಗಿನ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಗೆ ಗೊತ್ತಿದೆ, ಕಾವೇರಿ ವಿಚಾರದಲ್ಲಿ 70 TMC ಅವ್ರಿಗೆ ಬಿಡಬೇಕು. ಇವತ್ತಿನ ಲೆಕ್ಕಕ್ಕೆ 100 TMC ಎಕ್ಸ್ಟ್ರಾ ಬಿಟ್ಟಿದ್ದೇವೆ. 177.25 TMC ಅವ್ರಿಗೆ ಬಿಡಬೇಕು. ಅಂಥದ್ರಲ್ಲಿ 100 TMCನ ನಾವು ಎಕ್ಸ್ಟ್ರಾ ಅವ್ರಿಗೆ ಬಿಟ್ಟಿದ್ದೇವೆ. ನೀರನ್ನ ನಾವು ಹಿಡ್ಕೊಳ್ಬಾರದು ಅನ್ನೋ ದೃಷ್ಟಿಯಿಂದ ಅದಕ್ಕೋಸ್ಕರನೇ ನಾವು ಮೇಕೆದಾಟು ಯೋಜನೆ ಬೇಕು ಅಂತೇಳಿ ಅವ್ರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಬಹುಶಃ ನ್ಯಾಯಾಲಯ ನಮಗೆ ನ್ಯಾಯವನ್ನು ಕೊಡ್ತದೆ ಅಂತೇಳಿ ನಮಗೆ ಸಂಪೂರ್ಣವಾದಂತ ನಂಬಿಕೆ ಇದೆ. ಒಟ್ಟಾರೆ ಈ ರಾಜ್ಯದ ಎಲ್ಲ ಕಡೆ ಕೂಡ ಬಹಳ ಸುಭದ್ರವಾಗಿ ಈ ವರ್ಷ ಮಳೆ ಆಗಿದೆ. ಜೊತೆಗೆ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ಆದೇಶದಂತೆ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಬಹಳ ಕಾಳಜಿಯನ್ನ ವಹಿಸಿತ್ತು. ಇಡೀ ರಾಷ್ಟ್ರದಲ್ಲಿ ಎಲ್ಲ ಡ್ಯಾಮ್ ಅವರು ಕೂಡ ನಾವು ಯಾವ ರೀತಿ ಇದನ್ನ ಸರಿ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಇದ್ರು. ಸೊ ಬಹಳ ಜರೂರಾಗಿ ಬಹಳ ವ್ಯವಸ್ಥಿತವಾಗಿ ಅದನ್ನ ಸರಿ ಮಾಡಿದ್ದೇವೆ. ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಾಗಲೇ ಒಂದು ತಂಡವನ್ನು ಕೂಡ ನಾವು ರಚನೆ ಮಾಡಿದ್ದೇವೆ. ಎಲ್ಲ ಕಡೆ ಕೂಡ ವೀಕ್ಷಣೆ ಮಾಡಿ ಆ ತಕ್ಕಂತೆ ಸೂಕ್ತ ಸಂದರ್ಭದಲ್ಲಿ ಇಂಥ ಯಾವ ಮುಂದಕ್ಕೆ ಅನಾಹುತಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಈಗಾಗಲೇ ಕಂಪ್ಲೀಟ್ ನಾವು ಇದ್ರ ಬಗ್ಗೆ ಯಾರನ್ನ ಮಾಡಿದ್ದೇವೆ ಅಂತೇಳಿ ಕೇಂದ್ರದ ತಂಡ, ಫಾರ್ಮರ್ CWC ಮೆಂಬರ್ಸು ಅಂತವರೆಲ್ಲ ಮುಖಂಡತ್ವದಲ್ಲಿ ಆ ಸಮಿತಿ ಮಾಡಿದ್ದೇವೆ. ಈಗ ನಿಮಗೆ ಒಂದು ಟ್ವೀಟ್ ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಅದು ಸದಸ್ಯರು ಯಾರು ಇದ್ದಾರೆ ಅಂತೇಳಿ ಅದನ್ನ ಮಾಡಿದ್ದೇವೆ. ಇಲ್ಲೂ ಕೂಡ 21ನೇ ತಾರೀಕಿಗೆ ಅನೇಕ ಈಗ ಒಂದು ನಿಮಗೆ ಮಾಹಿತಿಯನ್ನು ಕೂಡ ನಾವೆಲ್ಲ ಈಗ ಬಿಡುಗಡೆ ಮಾಡ್ತೇವೆ, ಇಲ್ಲಿ ಏನೇನು ಆಗಿದೆ ಅಂತೇಳಿ. ಆದ್ರೆ ಯಾರು ಗಾಬರಿ ಪಡಬೇಕಾದಿಲ್ಲ. ಜೊತೆಗೆ ಈ ಭಾಗದ ರೈತರ ಏನು ಕೆಲವು ಲ್ಯಾಂಡ್ ಅಕ್ವಿಷನ್ಸ್ ಇದೆ, ಸಂತ್ರಸ್ತ ವಿಚಾರ ಇದೆ. ನಮ್ಮ ಎಲ್ಲ ಮಂತ್ರಿಗಳು 3 ಜನ ಮಂತ್ರಿಗಳು ಮತ್ತು ಶಾಸಕರು
ಅವರೆಲ್ಲ ನನ್ನ ಹತ್ರ ಪ್ರಸ್ತಾವನೆ ಮಾಡಿದ್ದಾರೆ. ಕಳೆದ ವಾರ ಏನೇನು ಕೆಲಸಗಳು ಆಗಬೇಕು ಅನ್ನೋದು ಕೂಡ ನಾನು ಅವ್ರನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇನೆ. ಮುಂದಕ್ಕೆ ಆ ಬೋರ್ಡಲ್ಲಿ ಇಡ್ತೇವೆ. ಈಗ ಸಂತ್ರಸ್ತರ ವಿಚಾರದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನ